ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಜೀರಾ ರೈಸ್ ಸಿಂಪಲ್ಲಾಗಿ ಮತ್ತು ಮನೆಯಲ್ಲಿ ಮಾಡೋಕೆ ಜೀರಾ ರೈಸು ಮತ್ತು ದಾಲ್ ರೆಸಿಪಿ ತೊಗೊಂಬಂದನು. ಈ ಜೀರಾ ರೈಸ್ ನೀವು ಮನೆಯಲ್ಲಿ ಒಮ್ಮೆ ಮಾಡಿರಿ ಅಂದ್ರೆ ಮಕ್ಕಳು ಪದೇ ಪದೇ ಮಾಡಿ ಇಸ್ಕೊತಾರು. ಅಷ್ಟು ರುಚಿಯಾಗಿರ್ತೈತಿ ಮತ್ತು ಸಿಂಪಲ್ಲಾಗಿ ಬೇಗನೆ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ನಾನು ನಿಮಗೆ ಇದನ್ನು ವಿಡಿಯೋ ತೊಗೊಂಬಂದನು. ಇಲ್ಲಿ ನೋಡ್ರಿ, ನಿಮಗೂ ನೋಡಾಕತ್ತಿದ್ದೀರಿ. ಈ ರೈಸ ಮತ್ತು ದಾಲ ನೀವು ಮಕ್ಕಳಿಗೆ ಮಾಡಿಕೊಟ್ರಂದ್ರೆ ಪದೇ ಪದೇ ಮಕ್ಕಳು ಕೇಳ್ತಾರೋ. ಮತ್ತು ಮಕ್ಕಳಿಗೆ ಡಬ್ಬಿಗಾಗಲಿ ಎಲ್ಲರ ಹೊರಗಡೆ ಹೋಗುವಾಗಲಿ ಈ ರೀತಿ ನೀವು ರೈಸ್ ಮಾಡ್ಕೊರಿ, ಭಾಳ ರುಚಿ ಆಗ್ತೈತಿ. ಇದನ್ನು ನಾನು ಮಾಡ್ಕೊಳಕ್ಕೆ ಸ್ವಲ್ಪ ಮೊದಲಿಗೆ ದಾಲ್ಗೆ ಬೇಳೆ ಕುದಿಸಿಟ್ಕೊಂಡನು. ಅರ್ಧ ಹೆಸರು ಬೇಳೆ, ಅರ್ಧ ತೊಗರಿಬೇಳೆ ಎರಡು ಸಮ ಪ್ರಮಾಣದಿಂದ ತೊಗೊಂಡು ಒಂದು 3-4 ಸೀಟಿ ಹೊಡಿಸೆ ಇಷ್ಟು ತೊಗೊಂಡು ಅವ್ನು ಕುದಿಸಿಟ್ಕೊಂಡನು. ಇದಕ್ಕೆ ಒಗ್ಗರಣೆಗೆ 2 ಟೊಮೆಟೊ ಹಣ್ಣು, 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವ, ಆಮೇಲೆ ಹಸಿ ಖಾರ. ನೀವು ಬೇಡ ಅಂದರೂ ಸ್ಕಿಟ್ ಮಾಡಿ ಕೆಂಪು ಖಾರ ಹಾಕೋಬೋದು. ದಾಲನ್ನು ನಾವು ಸ್ವಲ್ಪ ಹಸಿ ಖಾರ ಹಾಕಿದ್ರೆ ಚಲೋ ಆಗ್ತೈತಿ. ಆಮೇಲೆ ಜೀರಾ ರೈಸಿಗೆ ಮೆಣಸಿನ್ಕಾಯಿ, ಕರಿಬೇವ, ಒಂದು ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ ಸ್ವಲ್ಪ 1 ಸ್ಪೂನಷ್ಟು, ಒಂದು 4-5 ಲವಂಗ, ಒಂದು ಚಕ್ಕೆ ಮೊಗ್ಗು, ಸ್ವಲ್ಪ ಸಣ್ಣ ಜೀರಿಗೆ, ಉಟ್ಟನ್ ಜೀರಿಗೆ, 2 ಏಲಕ್ಕಿ, ಒಂದು 10-10 ಮೆಣಸಿನ್ಕಾಳು, 2 ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಉದ್ದುದ್ದುಗೆ ಹೆಂಚಿದ್ದು ಈರುಳ್ಳಿ ಉದ್ದುದ್ದುಗೆ ಸ್ಲೈಸ್ ಮಾಡಿ ಇಟ್ಕೋಬೇಕು. ಇವಿಷ್ಟು ರೈಸಿಗೆ ನಾನು ಮಾಡಿಟ್ಕೊಂಡು ಒಂದು ಸ್ವಲ್ಪ ನನ್ನ ಮನೆಯಲ್ಲಿ ಮಾಡಿರ್ತಾನಲ್ಲ ಮಸಾಲೆ ಅದೊಂದು ಅರ್ಧ ಚಮಚದಷ್ಟು ಬಾಳೆಹಣ್ಣು ಹಾಕೋಂಗಿಲ್ಲ, ಲೈಟಾಗಿ ನಾನು ಸಿಂಪಲ್ಲಾಗಿ ಮಾಡತ್ತನು. ಮತ್ತು ಇವನು ಅಕ್ಕಿ ಸೋನಾ ಮಸೂರಿ ಅಕ್ಕಿ ತೊಗೊಂಡು ನಾನು ಅವನು ತೊಳೆದು ಒಂದು ಅರ್ಧ ತಾಸು ನೆನೆ ಇಟ್ಟಿದ್ನಿ. ಆಮೇಲೆ ನಾವು ಕುಕ್ಕರೊಳಗೆ ನಾನು ಪ್ರತಿ ಸಲನೂ ನಾನು ಬೋಗಣಿ ಒಳಗೆ ಮಾಡಿ ತೋರಿಸಿರ್ತಾನೆ ನಮಗೆ. ಇದೇ ಫಸ್ಟ್ ಟೈಮ್ ನಾನು ನಿಮ್ಗೆ ಇದು ಕುಕ್ಕರೊಳಗೆ ತೋರ್ಸತ್ತನು. ಅಂದರೆ ಹಿಂಗೂ ಮಾಡಿರ್ತಾನೆ ನಾನು ಯಾವಾಗಿದ್ರೂ. ಕಡಿಗೂ ಮಾಡಿರ್ತಾನು, ಒಂದು ಸ್ವಲ್ಪ ಕುಕ್ಕರೊಳಗೂ ಮಾಡಿರ್ತಾನೆ ಯಾವಾಗಾರ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಎರಡೂ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ನಾವೇನು ಡ್ರೈ ಮಸಾಲೆ ಇರ್ತಾವಲ್ಲ ಅವನಷ್ಟು ಹಾಕಿ ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿ ಈ ರೀತಿ ಹುರಿಬೇಕು. ಮತ್ತು ನೀವು ಒಂದು ಸ್ವಲ್ಪ ಗೋಡಂಬಿ ಇಷ್ಟಪಡೋರಿದ್ರೆ ಗೋಡಂಬಿನೂ ಹಾಕ್ರಿ. ನಾನು ಗೋಡಂಬಿ ಇರಾಕಿಲ್ಲ, ಅದಕ್ಕೆ ಹಾಕಿರಲಿಲ್ಲ. ಇದ್ರೊಳಗೆ ಗೋಡಂಬಿ ಹಾಕಿದ್ರೂ ಚಲೋ ಆಗ್ತೈತಿ. ಮತ್ತು ಮೇಲ್ಗಡೆ ಕರೆದು ಹಾಕಿದ್ರೂ ಗೋಡಂಬಿ ಟೇಸ್ಟ್ ಆಗ್ತೈತಿ, ಕುರುಮ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ ಮಾಡತ್ತಿದ್ನಲ್ಲ, ಮತ್ತು ಮನೆ ಘಮ ಘಮ ವಾಸ ಬರತ್ತಿತ್ತು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಈ ಜೀರಿಗೆ ಎಷ್ಟು ಅಂದರೂ ಮಸ್ತಾಗಿತ್ತು ಮತ್ತು ಘಮ ಘಮ ವಾಸನೆ ಬರತ್ತಿತ್ತು. ಆಮೇಲೆ ಅಕ್ಕಿ ಏನು ತೊಳೆದು ಇಟ್ಕೊಂಡಿರ್ತಲ್ಲ ಅದನ್ನ ಒಂದು ಸ್ವಲ್ಪ ಎಣ್ಣೆ ತುಪ್ಪದೊಳಗೆ ಹಾಕಿ ಹುರಿದು ಅರ್ಧ ಚಮಚದಷ್ಟು ನೋಡ್ರಿ, ನಾನು ಅರ್ಧ ಚಮಚದಷ್ಟು ಅಷ್ಟು ಮಸಾಲೆ ಹಾಕಿದನು. ನೀವು ಬೇಡ ಅನ್ನೋರು ಮಸಾಲೆ ಬೇಡ ಅನ್ನೋರು ಅಷ್ಟು ಇವನಿಷ್ಟ ಮಸಾಲೆ ಡ್ರೈ ಮಸಾಲೆ ಹಾಕಿ ನೀವು ಮಾಡ್ಕೋರಿ. ಆಮೇಲೆ ಅದನ್ನು ಒಂದು ಕುದಿ ಬಂದು ಕೂಡಲೇ ಲಿಡ್ ಕ್ಲೋಸ್ ಮಾಡಿ 2-3 ಸೀಟಿ ಹೊಡೆದ್ರೆ ನಿಮ್ಗೆ ಜೀರಾ ರೈಸ್ ರೆಡಿ ಆಯಿತು. ಜೀರಾ ರೈಸ್ ಅದು ಒಂದು ಸ್ವಲ್ಪ ಬಿಸಿಲು ಆರಲಿ ಅನ್ನೋ ಸಂಬಂಧ ನಾನು ಈಚೆ ಕಡೆ ದಾಲ್ಗೆ ಒಗ್ಗರಣೆ ಹಾಕೊಳತನು. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಹುರಿಬೇಕು. ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಲಘು ಬೇಯಬೇಕಂದ್ರೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ರೆ ಅದು ಲಘು ಬೇಯ್ತೈತಿ, ಅಂದರೆ ಸಾಫ್ಟ್ ಆಗ್ತೈತಿ ಲಘು. ಅದಕ್ಕೋಸ್ಕರ ನಾವು ಒಂದು ಅರ್ಧ ಚಮಚದಷ್ಟು ಹಾಕಬೇಕು. ಅದೆಲ್ಲ ಹುರಿದಿಂದ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತವಲ್ಲ ತರಿಯಾಗಿ ಅದನ್ನು ಹಾಕಬೇಕು. ನೀವು ತರಿಯಾಗಿ ಪೇಸ್ಟ್ ಬೇಡ ಅಂದ್ರೆ ಸಣ್ಣಗೆ ಹೆಂಚು ಹಾಕೋಬೋದು. ಮತ್ತು ಒಂದು ಸ್ವಲ್ಪ ದಾಲ್ಗೆ ಜೀರಿಗೆ ಹೆಚ್ಚಿಗೆ ಹಾಕಿರೋಣ ಚಲೋ ಆಗ್ತೈತಿ. ಒಂದು ಅರ್ಧ ಚಮಚದಷ್ಟು ನಾನು ಮೇಲ್ಗಡೆ ಜೀರಿಗೆ ಹಾಕಿ ಬೇಳೆ ಹಾಕಿ ಅದನ್ನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ 2-3 ಕುದಿಸ್ನಿ. ಒಂದು ಸ್ವಲ್ಪ ಕಲರ್ ಡಿಮ್ ಕಾಣತೈತೆ, ನಾನು ಖಾರ ಕಡಿಮೆ ಆಗಿರಬೇಕು ಅಂತ ತಿಳ್ಕೊಂಡು ಒಂದು ಅರ್ಧ ಚಮಚದಷ್ಟು ಪುಡಿಗಾರ ಹಾಕಿ ಮೇಲ್ಗಡೆ ಕುದಿಸಿದನು. ಇಲ್ಲಿ ನೋಡ್ರಿ ನಿಮಗೆ ಕಾಣತೈತಿ. ಅಂದ್ರೆ ನಿಮ್ಗೆ ಖಾರ ಭಾಳ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೋಬೋದು. ನನಗೊಂದು ಸ್ವಲ್ಪ ಖಾರ ಕಡಿಮೆ ಅನ್ಸಾಕೈತಿತ್ತು ಮತ್ತು ಒಂದು ಸ್ವಲ್ಪ ಡಲ್ಲಾಗಿ ಕಾಣಕತ್ತಿತ್ತು. ಅದಕ್ಕೋಸ್ಕರ ಮೇಲೆ ಒಂದು ಅರ್ಧ ಚಮಚದಷ್ಟು ಪುಡಿಗಾರ ಹಾಕಿ ಒಂದು ಸ್ವಲ್ಪ ಸಣ್ಣಗೆ ಹೆಂಚಿದ ಕೊತ್ತಂಬರಿ ಹಾಕಿದ್ರೆ ನಿಮಗೆ ದಾಲ್ ರೆಡಿ ಆಯಿತು. ಈ ರೀತಿ ನೀವು ಜೀರಾ ರೈಸ ಮತ್ತು ದಾಲ್ ಮಾಡ್ಕೊಂಡಿದ್ರಿ ಅಂದ್ರೆ ನೀವು 2 ಟೈಮ್ 3 ಟೈಮ್ ಆದರೂ ನಿಮ್ಗೆ ಟೇಸ್ಟ್ ಆಗ್ತೈತಿ, ರುಚಿ ಆಗ್ತೈತಿ ಮತ್ತು ಚಲೋನು ಅನಿಸ್ತೈತಿ. ನೀವು ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಇದನ್ನು. ಇಲ್ಲಿ ನೋಡ್ರಿ, ಉದುರಾಗಿ ಎಷ್ಟು ಚಂದಾಗೈತಿ ಜೀರಾ ರೈಸ. ನಾವು ಒಗ್ಗರಣೆ ಹಾಕಿ ಮಾಡೋದು ಅದು ಒಂಥರ ಜೀರಾ ರೈಸ್ ಚಲೋ ಆಗಿರ್ತೈತಿ. ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಮಾಡ್ಕೊಂಡ್ರಿ ಅಂದ್ರೆ ಅದು ಟೇಸ್ಟ್ ಆಗಿರ್ತೈತಿ, ಚಲೋ ಆಗಿರ್ತೈತಿ. ನೀವು ಎಲ್ಲರೂ ಮನೆಯಲ್ಲೇ ಈ ರೀತಿಯಾಗಿ ನೀವು ಜೀರಾ ರೈಸ ದಾಲ ಮಾಡ್ಕೊಂಡು ಉಂಡು ನೋಡ್ರಿ, ಸೂಪರ್ ಆಗಿರ್ತೈತಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಸುಟ್ಟುದರ ಕರ್ದುದರ ಇದ್ರಂತೂ ಸೂಪರ್ ಆಗಿರ್ತೈತಿ. ಮಕ್ಕಳಂತೂ ಇಷ್ಟಪಡ್ತಾರೆ ಇದನ್ನ. ಮತ್ತು ಟಿಫಿನ್ ಬಾಕ್ಸಿಗೆ ಹೇಳಿ ಮಾಡಿಸಿದಂಗೆ ಇರ್ತೈತಿ ಇದು ರೈಸ.
ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡನು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಮನೆಯಲ್ಲಿ ಮಾಡಿ ನಿಮ್ಗೆ ಹೆಂಗೆ ಬಂದಂತೆ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ಮತ್ತು ಎಲ್ಲರೂ ನನ್ನ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಇಷ್ಟಪಡತ್ತೀರಿ, ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಎಲ್ಲರೂ ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.